ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ತರ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದೆಂತಹ ಭ್ರಷ್ಟಾಚಾರ. ಕೆಂಗೇರಿ ಪಶ್ಚಿಮ ವಿಭಾಗ ಕಂದಾಯ ಕಚೇರಿಯಲ್ಲಿ ಲಂಚಾವತಾರ. ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್ ನೋಡಲೇಬೇಕಾದ ಸ್ಟೋರಿ ಇದು. ನಿಮ್ಮ ಜಾಗಗಳಿಗೆ ಈ ಖಾತಾ ಮಾಡಿಸ್ಕೊಡ್ಬೇಕು ಅಂದ್ರೆ ಕಚೇರಿಯಲ್ಲೇ ಕೊಡಬೇಕು ಲಂಚ. ಲಗ್ಗೆರೆ ನಿವಾಸಿ ವರದರಾಜ್ ಖಾಲಿ ಸೈಟ್ ಈ ಖಾತೆಗೆ ಅರ್ಜಿ ಹಾಕಿರ್ತಾರೆ. ಆನ್ಲೈನ್ ನಲ್ಲಿ 15,000 ಹಣ ಕೂಡ ಕಟ್ಟಿರ್ತಾರೆ ವರದರಾಜ್. ಲೇಔಟ್ ಕಾಪಿ ಹಾಕಿಲ್ಲ ಅಂತ ಅರ್ಜಿಯನ್ನ ತಿರಸ್ಕರಿಸಿರ್ತಾರೆ ಅಧಿಕಾರಿಗಳು. ಕಂದಾಯ ಅಧಿಕಾರಿಗಳ ಜೊತೆ ಕಲೆಕ್ಷನ್ ಇಟ್ಕೊಂಡ ನಾಗೇಶ್ ಈ ಖಾತಾ ಮಾಡಿಸ್ಕೊಡೋದಕ್ಕೆ 6,000 ರೂಪಾಯಿ ಲಂಚಕ್ಕೆ ಈ ನಾಗೇಶ್ ಬೇಡಿಕೆ ಇಡ್ತಾರೆ. ಈ ಖಾತಾ ಮಾಡಿಸ್ಕೊಳ್ಳಿ ಅಂತ ಸರ್ಕಾರ ಬೊಬ್ಬೆ ಹೊಡಿತಾ ಇದೆ. ಈ ಖಾತಾ ಓಪನ್ ಆಗಿದೆ, ಬನ್ನಿ ಈ ಖಾತಾ ಮಾಡಿಸ್ಕೊಳ್ಳಿ ಅಂತ. ಆದ್ರೆ ಈ ಖಾತಾ ಆಗಬೇಕು ಅಂದ್ರೆ ಅಧಿಕಾರಿಗಳ ಕೈ ಬೆಚ್ಚಗೆ ಮಾಡಬೇಕು. ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ನೋಡಲೇಬೇಕಾದ ಸ್ಟೋರಿ. ಬ್ರೋಕರ್ ನಾಗೇಶ್ ದುಡ್ಡು ಪಡ್ಕೊಳ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಕಂದಾಯ ಕಚೇರಿಯಲ್ಲಿ ಲಂಚಾವತಾರ. ಬಿಡಿಎ ಅಧ್ಯಕ್ಷ ಎನ್ಎ ಹ್ಯಾರಿಸ್ ನೋಡಲೇಬೇಕಾದ ಸ್ಟೋರಿ ಇದು. ನಿಮ್ಮ ಜಾಗಗಳಿಗೆ ಈ ಖಾತಾ ಮಾಡಿಸ್ಕೊಡ್ಬೇಕು ಅಂದ್ರೆ ಕಚೇರಿಯಲ್ಲೇ ಕೊಡಬೇಕು ಲಂಚ. ಲಗ್ಗೆರೆ ನಿವಾಸಿ ವರದರಾಜ್ ಖಾಲಿ ಸೈಟ್ ಈ ಖಾತೆಗೆ ಅರ್ಜಿ ಹಾಕಿರ್ತಾರೆ. ಆನ್ಲೈನ್ ನಲ್ಲಿ 15,000 ಹಣ ಕೂಡ ಕಟ್ಟಿರ್ತಾರೆ ವರದರಾಜ್. ಲೇಔಟ್ ಕಾಪಿ ಹಾಕಿಲ್ಲ ಅಂತ ಅರ್ಜಿಯನ್ನ ತಿರಸ್ಕರಿಸಿರ್ತಾರೆ ಅಧಿಕಾರಿಗಳು. ಕಂದಾಯ ಅಧಿಕಾರಿಗಳ ಜೊತೆ ಕಲೆಕ್ಷನ್ ಇಟ್ಕೊಂಡ ನಾಗೇಶ್ ಈ ಖಾತಾ ಮಾಡಿಸ್ಕೊಡೋದಕ್ಕೆ 6,000 ರೂಪಾಯಿ ಲಂಚಕ್ಕೆ ಈ ನಾಗೇಶ್ ಬೇಡಿಕೆ ಇಡ್ತಾರೆ. ಈ ಖಾತಾ ಮಾಡಿಸ್ಕೊಳ್ಳಿ ಅಂತ ಸರ್ಕಾರ ಬೊಬ್ಬೆ ಹೊಡಿತಾ ಇದೆ. ಈ ಖಾತಾ ಓಪನ್ ಆಗಿದೆ, ಬನ್ನಿ ಈ ಖಾತಾ ಮಾಡಿಸ್ಕೊಳ್ಳಿ ಅಂತ. ಆದ್ರೆ ಈ ಖಾತಾ ಆಗಬೇಕು ಅಂದ್ರೆ ಅಧಿಕಾರಿಗಳ ಕೈ ಬೆಚ್ಚಗೆ ಮಾಡಬೇಕು. ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ನೋಡಲೇಬೇಕಾದ ಸ್ಟೋರಿ. ಬ್ರೋಕರ್ ನಾಗೇಶ್ ದುಡ್ಡು ಪಡ್ಕೊಳ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.